ಅಮ್ಮಯ್ರಿಗೂ ನಿಮ್ಮ ಅಕ್ಕರಿಗೆಲ್ಲ ಹೇಳ್ನಮ್ಮ ಎಲ್ಲ ಭಾನುವಾರ ದಿನ ಬರ್ರಿ ಅನ್ ಎಲ್ಲರಿಗೂ ರಾಜಿ ಇರುತ್ತ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಬರ್ರಿ ಅನ್ ಅತ್ತಿನ ಮಂಗ್ಳವಾರ ಮಾಡೋಣ ಅನ್ಕೊಂಡಾರು ಭಾನುವಾರ ಮಾಡೋಣತ್ತ ಎಲ್ಲ ಬರ್ತಾರೆ ಅಂತ ಅನ್ಕೊಂಡು ಭಾನುವಾರಲೇ ಮಾಡಿ ಮುಗ್ಸೋಕ್ಕಾಗುತ್ತತ್ತ. ಸರಿ ಕಣಮ್ಮ, ಆಯಿತು ಭಾನುವಾರಲೇ ಮಾಡೋಣ ಅಂತ ನಾನು ಹಂಗೆ ಅಂದ್ಕೊಂಡೆ. ನಮ್ಮ ಆಫೀಸರ್ಗಳೆಲ್ಲ ಬರ್ತಾರೆ, ಅದಕ್ಕೆ ಭಾನುವಾರನೇ ಮಾಡೋಣ ಅಂತ. ಯಾಕಂದರೆ ರಜಾ ಟೈಮಲ್ಲಿ ಮಾಡಿದ್ರೆ ಯಾರಾದರೂ ಬರ್ತಿರ್ತಾರಲ್ಲ, ರಾಮರಾಜ ಇದ್ರೆ ಬಂದು ಊಟ ಮಾಡ್ಕೊಂಡಾದರೂ ಹೋಗ್ತಾರೆ. ಡ್ಯೂಟಿ ಟೈಮಲ್ಲಿ ಯಾರೂ ಬರೋಲ್ಲ, ಅದಕ್ಕಾಗಿನ. ಸರಿ ಕಣಮ್ಮ, ಆಯಿತು. ನಾನು ಹೋಗಿ ಏನಾನ ತಗೊಂಬತ್ತೀನೆಲ್ಲ, ರೇಷನ್ ಎಲ್ಲ ಬೇಕು ಅಂತ ಹೇಳ್ತಿದ್ದಲ್ಲ, ತಗೊಂಬರೋಣ ಹೋಗಿ. ತಗೊಂಬರಪ್ಪ, ಎಲ್ಲ ತರಬೇಕು, ಮನೆಗೆಲ್ಲ ಸಾಮಾನ ತರಬೇಕು, ಎಲ್ಲ ತಗೊಂಬ. ಎಲ್ಲ ಎಣ್ಣೆ, ಒಟ್ಟು ನಿಂಬೆಹಣ್ಣು, ಸೌತೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನ ಪಾಪ ಒಂದು ಆಟ ಮಾಡ್ಕೊಂಡು ಆಯ್ಕೊಂಬ ಸುಮ್ಮನೆ. ಎಲ್ಲ ಒಂದು ಪ್ಯಾಕೆಟ್ ತಗೊಂಬ, ನೀರುಳ್ಳಿನ ಇರ್ತಾ ಮನೆಯಾಗೆ. ಒಂದು ಟಿನ್ನ ಎಣ್ಣೆ, ಅಕ್ಕಿ ಪ್ಯಾಕೆಟ್ಗಳು, ಇವೆಂಥ ಪ್ಲಾಸ್ಟಿಕ್ ಲೋಟ, ನೀರು, ನಾವು ಅಡಿಕೆ ಪಟ್ಗಳು ಎಲ್ಲ ತಗೊಂಬ. ಸರಿ ಕಣಮ್ಮ, ಆಯಿತು. ಅದಕ್ಕೇನು ಕೇಳಿನು ಮನೆಗಿನ್ನ ಏನಾನ ತರಬೇಕೇನೋ. ತನು ಬಾರಿ ಇಲ್ಲಿ, ಎಲ್ಲ ಸಂಜೆ ಈ ತರಕ್ಕೆ ಹೋಗ್ತಾನಂತೆ. ಹೇಳ್ಬಾ, ಮನೆಗಿನ ಯಾಕೆ ಸಾಮಾನು ಬೇಕೆಲ್ಲ ಬರೀತ್ನಿ ಅಂತಿದ್ದಲ್ಲ, ಬರ್ಕೊಡ್ ಬಾ ಇಲ್ಲಿ ತಗೊಂಬಂತಾನೆಲ್ಲ ಮನೆಗೆ. ಏನತ್ತೆ ಮನೆಗೆಲ್ಲ ಲೀಸ್ಟ್ ಮಾಡಿದ್ದೀರಂತಲ್ಲ, ಅದಕ್ಕೆ ಏನಾದರೂ ರೇಷನ್ ತರಬೇಕಲ್ಲ ಮನೆಗೆ. ಇವಾಗ ಭಾನುವಾರ ದೇವ್ರು ಮಾಡ್ತಾ ಇದೀವಲ್ಲ, ಇನ್ನೂ ಏನೇನು ಬೇಕು ಅಂತ ಲೀಸ್ಟ್ ಬರೆದಿದ್ದೀರಂತಲ್ಲ, ಕೊಡಿ, ಲೀಸ್ಟ್ ತೊಗೊಂಬರ್ತೀನಿ. ತಗೊಬರ್ತೀಯಾ? ಎಲ್ಲ ತಗೊಂಬಂದ್ಬಿಡಪ್ಪ, ನಾನೆಲ್ಲ ಲೀಸ್ಟ್ ಬರ್ದಿದ್ದೀನಿ, ಎಲ್ಲ ತಗೊಂಬಂದ್ಬಿಡು. ಇಲ್ಲೋಡು, ಸಕ್ಕರೆ ಇಲ್ಲ, ಟೀ ಪುಡಿ ಇಲ್ಲ, ಎಲ್ಲ ಪ್ರತಿಯೊಂದು ಖಾಲಿ ಆಗ್ಬಿಟ್ಟೈತೆ. ತಗೊಂಬ, ಓದ್ಸತಿ ಅವ್ರು ಬಂದ ತಗೊಂಬಂದಿದ್ದೇನೆ. ಸರಿ ಆಯ್ತು, ಹೇಳಿ ತಗೊಂಬರ್ತೀನಿ. ಇಲ್ಲ ಐತೆ ಅದಕ್ಕೆ ಲೀಸ್ಟು. ಅಲ್ಲೋಡಲ್ಲಿ, ಅಲ್ಲಿ ಹೊರಗಡೆ ಇಟ್ಟಿದ್ದೀನಿ ನೋಡಲ್ಲಿ, ಗೂಡಲ್ಲಿ ಇಟ್ಟಿದ್ದೀನಿ, ಅಲ್ಲಿ ನೋಡಿ ಪೇಪರ್, ಅದನ್ನ ತಗೊಂಡೋಗು. ಇಲ್ಲ ಐತಲ್ಲ ಇದಾ ಅದಕ್ಕೆ? ಅದನ್ನೇ ತಗೊಂಡೋಗು. ಎಲ್ಲ ಬಾರಮ್ಮ, ನೀನು ಏನು ಹೋಗಿ ಅಲ್ಲೇ ಇದೆಯಾ, ದೇವ್ ಮಾಡ್ತೀವಿ ಅಂತೀರಾ, ಎಲ್ಲ ರೆಡಿ ಮಾಡ್ಕೋಬೇಕು ಬೇಗ ಬೇಗ, ಎಲ್ಲ ರೆಡಿ ಮಾಡ್ಕೊಂಡ್ರೆ ಆಗೋದು. ಅಯ್ಯೋ, ಕುರಿ ಕೊಯ್ಯೋದಂದ್ರೆ ಸುಮ್ಮನೆ ಅಲ್ಲ ದೀಕ್ಷಾ. ಅದೇ ಅಕ್ಕ, ನಾನು ಬೇರೆ ಅಂಗಡಿ ಮಾಡ್ತೀನ, ಇಬ್ರು ಅಂಗಡಿ ಮುಗಿಸ್ಕೊಂಡು ಬರೋದಕ್ಕೆ ಆಯಿತು ಟೈಮ್. ಅವ್ರಿಗೂ ಬ್ಯಾಂಕ್ ಮುಗಿಬೇಕಲ್ಲ, ಬ್ಯಾಂಕ್ ಮುಗಿತಾಯಿತು, ಅದಕ್ಕೆ ಅತ್ಲಾಗೆ ಹೆಂಗೋ ಮುಗಿಸ್ಕೊಂಡು ಬರೋಣ ಅಂತ ಸುಮ್ಮನೆ ಆದಿ. ನೀನು ನಾಳೆ ರಜಾ ಅಲ್ಲ, ಅದಕ್ಕೇ ಇವತ್ತು ಮುಗಿಸ್ಕೊಂಡೇ ಹೋಗ್ಬಿಡೋಣ. ರಜಾ ಹೆಂಗಿದ್ರು ಇರುತ್ತೆ, ನಾಳೆ ಇನ್ನು ಉಳಿದಿರೋದೆಲ್ಲ ಮಿಕ್ಕಿರೋದೆಲ್ಲ ನಾಳೆ ನೋಡ್ಕೊಂಡ್ರಾಯ್ತು ಅಂತ ಬಂದ್ವಿ. ಏನಿಲ್ಲ, ನೀನು ಅಂತಟ ಏನಿಲ್ಲ ನಮ್ಮ, ಈಗೇನೆಲ್ಲ ರೆಡಿ ಐತಿ, ಖಾರ ಐತೆ, ಸಾಂಬಾರು ಐತೆಲ್ಲ ಮಣ್ಣಿನ ಅಕ್ಷವಳಿ. ಅತ್ತೆ, ಅದು ಮನೆ ಬೇಡವೆ ಸಾಂಬಾರನ ಖಾರದ ಪುಡಿ ಇನ್ನೊಂದು ಸ್ವಲ್ಪ ತಂದು ಹಾಕಿಸ್ಕೋಬೇಕಾಯ್ತು. ಒಂದು 5 kg ಬರ್ದಿದ್ದೀನಿ, ತಗೊಂಬರಪ್ಪ ಅಂತ ಹೇಳಿ ತರಲಿ ಬಿಡು, ಮನೆಗಿರಲಿ. ಅಷ್ಟೊಂದು ಯಾತಕ್ಕೆ ಬರ್ದೆ? ಅಷ್ಟೊಂದು ಬರಿಬೇಡ್ದಾಗಿತ್ತು, ಒಂದು 2 kg ಬರ್ದಿದ್ದು ಸಾಕಾಯ್ತು, ಮನೆಗಿತ್ತಲ್ಲ ಅದನ್ನೇ ಬಾಳಿಸ್ಬೋದಾಯಿತು. ಬಿಡತ್ತೆ, ಇದ್ರೆ ಇರಲಿ, ಇವಾಗ ಹೋಗೆಲ್ಲ ಮಾಡ್ಕೆ ಹೋಗ್ರಿ ಬದುಕ. ಎಲ್ಲರಿಗೂ ಹೇಳಿದ್ರೆ ತಾನೇ, ಆನಂದ್ ಬಾವುಗೂ, ವಿಜಯ್ ಬಾವುಗೂ ಎಲ್ಲರಿಗೂ ಹೇಳ್ಬೇಕಾಗಿತ್ತು. ನೀವೆಲ್ಲ ಹೇಳಿದ್ರಾ ಬರ್ರಿ ಅಂತ ಹೇಳಿದ್ರೆ ಬರೋದವರು. ಅಕ್ಕ ಹೇಳ್ತಿದ್ರು, ಅವರೇ ಫೋನ್ ಮಾಡಿದ್ರು, ಯಾಕಂದರೆ ನಾನು ಯಾರನ್ನೂ ನೋಡಿಲ್ವಲ್ಲ, ಅವರೇ ಫೋನ್ ಮಾಡಿದ್ರು, ಹೇಳ್ತಿದ್ರು ಬನ್ನಿ ಅಂತ ಹೇಳಿ. ಬರ್ತೀವಿ ಅಂತ ಹೇಳಿದ್ರಪ್ಪ, ಅವ ಅಕ್ಕರ ಹತ್ರ ಎಲ್ಲ ನಾನು ಮಾತಾಡಿದೆ, ಅಕ್ಕ ಬನ್ನಿ ಅಕ್ಕ ಅಂತ ಹೇಳಿ, ಬರ್ತೀವಮ್ಮ ಅಂತ ಹೇಳಿದ್ರು. ಬರ್ತಾರೆ ಹೇಳಿ, ಮದ್ವೆಗೂ ಬಂದಿಲ್ಲ ಏನಿಲ್ಲ, ಬರ್ತಾರೆ. ದೇವ್ರು ಮಾಡ್ತೀವಿ ಅಂದ್ರೆ ಬಂದೇ ಬರ್ತಾರೆ, ಬಂದು ಎಲ್ಲ ಮಾಡ್ತಾರೆ. ಒಬ್ರಿಗೊಬ್ರು ಇರ್ಬೇಕು ಜನ. ಮತ್ತು ಕುರಿ ಕೊಯ್ಯೋದು, 2 ಕುರಿ ಕೊಯ್ಯೋದು ಅಂದ್ರೆ ಏನು ಸುಮ್ಮನೆ, ಅದಕ್ಕೆ ಒಂದು 20-25 kg ಚಿಕನ್ ತೊತ್ತಾನಂತೆ. ಎಲ್ಲ ಚೆನ್ನಾಗಿ ಮಾಡ್ಸೋದು, ಎಲ್ಲ ಅಫ್ಷಿಯಲ್ಸ್ ಬರ್ತಾರೆ, ಅವ್ರ ಕಡೆಗಳವರೆಲ್ಲ, ಎಲ್ಲ ಆಫೀಸರ್ಗಳು, ಅವ್ರ ಬ್ಯಾಂಕ್ನಾಗಳವರೆಲ್ಲ ಬರ್ತಾರೆ. ದೀಕ್ಷಾ, ಹಂಗಾದ್ರೆ ಅಫ್ಷಿಯಲ್ಸ್ ಎಲ್ಲ ಬರ್ತಾರೆ ಅಂದಮೇಲೆ ಇವಾಗ ನೀವು ಒಂದು ಸ್ವಲ್ಪ ಫ್ರೈಯೋ ಇಲ್ಲಾಂದ್ರೆ ಕಬಾಬು ಏನಾದರೂ ಸ್ವಲ್ಪ ಮಾಡಿಸ್ರಿ. ಚಿಕನ್ ಕಬಾಬು, ಚಿಕನ್ ಫ್ರೈ ಏನಾದರೂ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಅದೇ ಹೇಳವ್ರಕ್ಕ, ಭಟ್ರಿಗೆ ಹೇಳವ್ರೆ, ನಮ್ಮೂರಾಗೊಬ್ರು ಭಟ್ರು ಇದ್ದಾರೆ, ಚೆನ್ನಾಗಿ ಮಾಡ್ತಾರೆ ಅಡುಗೆನ. ಅದಕ್ಕೇನೆ ಚಿಕನ್ ಫ್ರೈ ಮತ್ತು ಕಬಾಬು ಎಲ್ಲ ಹೇಳಿದ್ದಾರೆ. ಇದು ಮೊಟ್ಟೆದು ಬರುತ್ತಲ್ಲ ಚಿಕನಿಂದು, ಅದು ಮೊಟ್ಟೆ ಫ್ರೈ ಹೇಳಿದ್ದಾರೆ. ಅದಕ್ಕೆ ನಾನು ಕಬಾಬು ಇಲ್ಲಾಂದರೆ ಫ್ರೈ ಒಂದು ಯಾವುದಾದ್ರೂ ಮಾಡಿಸೋ, ಕಬಾಬ್ ಏನು ಬೇಡ ಅಂತಂದೆ. ಅವರು ಇರಲಿ ಬಿಡು, ಸ್ವಲ್ಪ ಸ್ವಲ್ಪ ಮಾಡ್ಸೋಣ ಅಂತ ಅಂದ್ಕೊಂಡವ್ರೆ. ಅದನ್ನು ಒಂದು 10-15 kg ಮಾಡಿಸ್ತಾರೆ, ಇದೊಂದು 10 kg ಸಾಂಬಾರು ಮಾಡಿಸ್ತಾರೆ. ಮಾಮೂಲಿ ಫಾರಮ್ ತಗೊಂಬಂದು ಸಾಂಬಾರು ಮಾಡಿಸ್ತೀನಿ ಅಂತಿದ್ರು. ಜಾಸ್ತಿ ಬರ್ತಾರೆ, ಅವ್ರಿಗೆಲ್ಲ ಜಾಸ್ತಿ ಫ್ರೆಂಡ್ಸ್ಗಳೆಲ್ಲ ಇದ್ದಾರಲ್ಲ, ಜಾಸ್ತಿ ಜನ ಬರ್ತಾರೆ. ಮತ್ತು ನಮ್ಮ ಸಂಜೆ ಈ ಓದೇವನಲ್ಲ, ಎಲ್ಲ ಚೆನ್ನಾಗಿರೋರು ಬರ್ತಾರೆ ಎಪ್ಸೆಲ್ಗಳೆಲ್ಲ. ಮದ್ವೆಗೆ ಪಾಪ ಚೆನ್ನಾಗಿ ಕಾರ್ದಿಲ್ಲ ಅಂತ ಬೈಕೊಂಡವ್ರು ಏನೋ. ಬರ್ತಾರೆ ಕಣಮ್ಮ, ಮಾಡಿಸ್ಬೇಕು. ಅವರೆಲ್ಲ ಹೇಳ್ತಿದ್ರು, ಅದಕ್ಕೆ ಬನ್ನಿ ಸರ್ ಅಂತ ಹೇಳಿ ಅಲ್ಲಿ ಬ್ಯಾಂಕಲ್ಲಿ ಎಲ್ಲರಿಗೂ ಹೇಳಿ ಬಂದ್ವಿ. ಇಲ್ಲಿಂದ ದಿನ ಓಡಾಡ್ತೀರಾ ಕೆಲಸಕ್ಕೆ? ನಾನು ಇಲ್ಲೇ ಇರೋಣ ಅಂತ ಹೇಳ್ತಾ ಇದ್ದೀನಿ. ಅವರು ಬಿಡು, ಶನಿವಾರ ಭಾನುವಾರ ರಜೆ ಇರುತ್ತಲ್ಲ, ಬೇಕಾದ್ರೆ ಶುಕ್ರವಾರ ಸಾಯಂಕಾಲ ಬಂದ್ರಾಯ್ತು, ದಿವಸ ಏನು ಅಪ್ ಆ್ಯಂಡ್ ಡೌನ್ ಮಾಡೋದು ಅಂತ ಹೇಳ್ತಿದ್ರು. ಅದಕ್ಕೆ ನನಗೇನೋ ಇಲ್ಲಿರೋದಕ್ಕೆ ಇಷ್ಟ, ನಾನು ಅದಕ್ಕೆ ಇಲ್ಲೇ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗಿನ್ನೇನು ಬಿಡತ್ಲಾಗ, ಅಲ್ಲೇ ಇರ್ರಿ. ಹಿಂಗೇನು ಅಲ್ಲೇನೇನೇನು ಯಾರು ಇಲ್ಲ ಏನಿಲ್ಲ, ಇರ್ರಿ ಅಲ್ಲೇನೆ ದಿನ ಓಡಾಡೋದು ಬೋಲ್ ಕಷ್ಟ. 1 ಗಂಟೆ 1.5 ಗಂಟೆ ಜರ್ನಿ ಆಗುತ್ತೆ.
ಅದೇ ನಿಂಗೆ ಗಾಡಿ ಐತಲ್ಲಕ್ಕ, ಗಾಡಿ ಐತೆ ಅದಕ್ಕೇನೆ ಅತ್ಲಾಗೆ ದಿನ ಬೆಳಗ್ಗೆ 1-2 ಗಂಟೆ ಬೇಕಕ್ಕ ಜರ್ನಿ, 1 ಗಂಟೆ ಏನಾಗಲ್ಲ, 2 ಗಂಟೆ ಆಗುತ್ತೆ. ಬೆಳಗ್ಗೆ 8 ಗಂಟೆಗೆ ಬಿಡಬೇಕು. 8 ಗಂಟೆಗೆ ಹೋಗ್ದೆ ಏನಕ್ಕ ಆರಾಮಾಗಿ ಹೋಗ್ಬೋದು. ಅದಕ್ಕೇನೆ ಅಲ್ಲಿ ಇನ್ನೇನು ಇಲ್ಲಿಂದನೇ ದಿನ ಓಡಾಡ್ಕೊಂಡು ಇಬ್ರು 5:30 ಬಾಕ್ಲು ಹಾಕೊಂಡ್ರೆ 7 ಗಂಟೆ ಅಷ್ಟೊತ್ತಿಗೆ ಬರ್ತೀವಿ ಅತ್ಲಾಗೆ. 6:30-7 ಗಂಟೆ ಅಷ್ಟೊತ್ತಿಗೆ ಬರ್ತೀವಿ. ಬಂದು ಆಮೇಲೆ ಆರಾಮಾಗಿ ಇರ್ಬೋದಕ್ಕ. ಅದಕ್ಕೆ ಅತ್ಲಾಗ ಅಲ್ಲೇನಿರೋದು ಇಲ್ಲಿಂದನೇ ಓಡಾಡ್ಕೊಂಡಿರೋಣ ಅಂತ ಇದೀವಿ. ನೋಡ್ಬೇಕು ಇನ್ನೂ ಇವಾಗ ಸದ್ಯಕ್ಕೇನೋ ಅಲ್ಲೇ ಇದ್ದೀವಿ. ಅವರು ರೂಮ್ ಖಾಲಿ ಮಾಡ್ತಾರೆ. ಅವರು ಬೇರೆ ಕಡೆ, ಅವ್ರಿಗೆಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಆಯ್ತು ಅಂತ ಇವ್ರ ಜೊತೆಗಿದ್ರಲ್ಲ, ಅದಕ್ಕೆ ಅವ್ರು ಇದ್ರು ಅಂತ ಇವ್ರು ಇದ್ದಾರೆ ಅಷ್ಟೇ, ಅವರೊಬ್ಬರೇ ಅಂತ. ಇನ್ಮೇಲಿಂದ ನಾವು ಓಡಾಡ್ಕೊಂಡು ಇರ್ತೀವಿ ಬಿಡು. ನಾನು ಅಂಗಡಿ ಬಾಗಿಲು ಹಾಕೊಂಡು ಬರೋಷ್ಟೊತ್ತಿಗೆ ಹೌದು ನಮ್ಮದು ಒಂದೇ ಟೈಮಿಂಗ್ಸ್ ಅಕ್ಕ. ನನಗೆ ಅಲ್ಲಿ ಬ್ಯಾಂಕ್ ಓಪನ್ ಇದ್ದರೆ ಮಾತ್ರ ನನಗೂ ಅಂಗಡಿ ವ್ಯಾಪಾರ ಹಂಗೆ ನೋಡಮ್ಮ. ಭಾಳ ಒಳ್ಳೆ ಕೆಲಸ ಇಬ್ರದೂ. ಅಲ್ಲಿ ಒಳಗೆ ಅವನು ಕೆಲಸ ಮಾಡ್ತಾನೆ, ಈ ಕಡೆ ನಿನಗೆ ಹೊರಗೂ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಹಿಂಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಪ್ಪ. ನಾನು ಹಿಂಗೆ ಏನೋ ನೋಡ್ತಾ ಇದ್ದೀನಿ ದೀಕ್ಷಾ, ಇಲ್ಲಿ ಕೆಲಸ ಮಾಡೋದು ಏನು ಮಾಡಲಿ, ಏನೂ ಸಿಗ್ತಿಲ್ಲ ಕಣೆ. ನನಗೂ ಏನಾದರೂ ಒಂದು ಒಳ್ಳೆ ಐಡಿಯಾ ಹೇಳ್ಕೊಡೆ ದೀಕ್ಷಾ. ಇವಳು ಏನು ಮಾಡಲ್ಲ ಕಣಮ್ಮ. ಬರೇನೆ ಯಾತನ ಜಾಸ್ತಿ ಐತನ ದಪ್ಪನ ಮಾಡಿ ಅಧ್ವಾನ ಮಾಡಿಬಿಡ್ತಾಳೆ. ಹಂಗೆ ಸ್ವಲ್ಪ ಉಳಿಸೋದು, ಒಂದಿಟ್ಟು ನಿಧಾನ ಅಂಬೋದಿಲ್ಲ ಇವಳು ತಂಗಂತ ಹೇಳು. ಅವ್ನು ಕೆಲ್ಸಕ್ಕೆ ಹೋಗ್ತಾನೆ, ಇಲ್ಲ ಯಾವುದೋ ನಾವು ಕೆಲ್ಸಕ್ಕೆ ಹೋಗ್ಬೋದು. ಇವಳು ಅವನ ಜೊತೆಗೆ ಹೋಗಲ್ಲ. ಇನ್ನು ಬೇರೆದೇನ ಮಾಡ್ಕೋಬೋದಪ್ಪ, ಏನು ಮಾಡಲ್ಲ. ಸುಮ್ಮನೆ ಹತ್ಕದೇ ಮುಂಡ್ಕೊಂಡು ಸುಮ್ಮನಿರೋಣ ಅಂತ ನೋಡ್ತಾಳೆ. ನಾನು ಹೇಳ್ತೀನಿ ಜಾಕಿಟನ ಯಾತನ ವಾಲಿ ಕಲ್ಕಳಮ್ಮ, ಸುಮ್ಮನೆ ಏನು ಕುಕ್ಕಂತೀಯ. ಈಗ ಬೆಂಗ್ಳೂರು ಕಡೆ ನಾವು ಹೋಗ್ರಿ ಅಂದ್ರೆ ಬೆಂಗ್ಳೂರಾಗ ಇರೋಕ್ಕಾಗಲ್ಲ ಅಂತ ನಮ್ಮ ಪಾಪ. ಅವನು ಅದಕ್ಕೆ ಒಂದೆರಡು ಕುರಿ ಮರಿ ಅವತ್ತು ಹಾಕೊಂಡವನಿ, ಇಲ್ಲೇನೆ ಕುರಿ ಕಾತ್ಕೊಂಡ ಇದ್ದಾನೆ. ಏನು ಮಾಡ್ತಾನತ್ತ ಬೇಜಾರು ಪಾಪ. ಇಲ್ಲೇನು ಅವನಿಗೂ ಅಡ್ಜಸ್ಟ್ ಆಗಲ್ಲ ಕಣಮ್ಮ ಬೆಂಗಳೂರಾಗೆ. ಮಾರುತಿ ಬಾವ ಅಂತ ಹೇಳಿ ಫಸ್ಟ್ನೇವರು, ಅವ್ರಿಗೂ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ. ಮಾರುತಿ ಬಾವ ಮತ್ತು ಸಂದೀಪ್ ಬಾವ ಎಲ್ಲರಿಗೂ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ. ಅವ್ರು 4 ಚೆನ್ನಾಗಿ ಅಡ್ಜಸ್ಟ್ ಆಗೈತಪ್ಪ. ನಮಗೇನೆ ಹೆಂಗೋ ಸಂಜೆ ಇದೇನೋ ಕೆಲಸ ಇರೋದಕ್ಕೇನು ಪರವಾಗಿಲ್ಲ. ನಮ್ಮದೇ ಅಪ್ಪ ತುಂಬ ಕಷ್ಟ ಕಣಮ್ಮ ದೀಕ್ಷಾ. ಏನು ಮಾಡೋಕೆ ಅವತ್ತು ಬಿಡಕ್ಕ. ಇಲ್ಲಿ ಏನಾದರೂ ನೀವು ಸುಮ್ಮನೆ ಟೈಲರಿಂಗ್ ಏನ್ಕನ ಹೋಗ್ರಿ, ಏನಾದರೂ ಕಲ್ತದ್ಲಾಗೆ ಸುಮ್ಮನೆ ಆರಾಮಾಗೆ ಜೀವನ ಮಾಡ್ಬೋದು. ಏನು ಬೆಳ್ಳುಳ್ಳಿ ಒಂದು ಸುಲ್ದಿಕ್ಕೆ ನಮ್ಮ ಹೋಗಿ ಒಟ್ಟು ಇವತ್ತಿಂದಾನೆ ಸುಲ್ಕೊಂಡ್ರೇನಿ. ಸರಿ ಕಣತ್ತೆ, ಆಯ್ತೆಲ್ಲ ಸುಲ್ದಿಕ್ಕೆ ಹೋಗು. ಯವ್ವ ನಮ್ಮ ಅತ್ತೆಗಂತೂ ಆತ್ರ ಅಂದರೆ ಆತ್ರ. ಸಖತ್ತು ಆತ್ರ. ಯಪ್ಪ ದೇವ್ರಿ, ಇವತ್ತೇ ಅನ್ಸಿಟ್ಟು ಆತ್ರ ಇನ್ನೆಲ್ಲೂ ನೋಡಲಿಲ್ಲ ಕಣ್ ದೀಕ್ಷಾ. ಹಂಗೆ ಅಕ್ಕ, ವಯಸ್ಸೋದವ್ರು ಇದ್ದರೆ ಸ್ವಲ್ಪ ಆತ್ರನೇ ಮನೆಗೆ. ನೀವು ಹೋಗು, ಇಷ್ಟೊಂದಲ್ಲ ಆತ್ರ ಇರಬೇಕು. ಏನಂಗೆ ತರಾಡುತ್ತೆ. ಅಯ್ಯಪ್ಪ ನನಗೊಂದು ಸಾಕಾಗೋತ್ತು ಇವತ್ತೆ ತಗೆ. ಅದಕ್ಕೆ ಮತ್ತೆ ಇಲ್ಲಿರೋದು ಬೇಡ, ಸುಮ್ಮನೆ ಅಲ್ಲೇ ಇರ್ರಿ ಅಂತ ಹೇಳಿದೆ. ಅಯ್ಯಪ್ಪ ನೀನಾದರೆ ಏನಿಲ್ಲ ಅನುಸರಿಸ್ಕೊಳಕ್ಕಾಗಲ್ಲ. ಇವತ್ತೇ ನಾವು ಅಯ್ಯಪ್ಪ ನಾನಾಗತ್ತಿಗೆ ಅನುಸರಿಸ್ಕೊಂಡಿದ್ದೀನಿ ಇಲ್ಲಿ. ಆತ್ರ ಅಂದರೆ ಆತ್ರ. ಎಲ್ಲಾದ್ರಲ್ಲೂ ನೋಡಿ ನೋನು ಭಾನುವಾರ ಐತೆ, ಅಲ್ಲಿ ಇವಾಗಲೇ ಬೆಳ್ಳುಳ್ಳಿ ಸುಲ್ದಿಕ್ಬೇಕು ಪಾಪ. ಅದನ್ನು ಮಾಡ್ರು ಇದನ್ನು ಮಾಡ್ರು ಅಂತ ಇನ್ನು ಕೆಲಸ ಆಗತ್ತಕ್ಕ ಬಿಡ್ಕೊಂತಿರುತ್ತಂಗೇನು. ಯಪ್ಪ ಇವತ್ತೇರ್ ಕಾಟ ಬುಲ್ಸವಸಲ್ಲ. ಅದಕ್ಕೆ ನಾನು ಅಲ್ಲೇ ಇರಮ್ಮ ಸುಮ್ಮನೆ, ಇಲ್ಲಿ ಏನು ಒಟ್ಟು ಇರ್ತಾಗೆಲ್ಲ ಅಯ್ಯಂಬೋದು ಅಂತ ಹೇಳಿದ್ದು. ಅಯ್ಯಪ್ಪ ಸವಾಸಲ್ಲ, ನಾನಾಗತ್ತಿ ಮನೆ ಸಾಕ್ರಿ ಮಾಡ್ತೀನಿ. ಸರಿ ಆಯ್ತಕ್ಕ, ಬರ್ರಿ ಅಕ್ಕ. ನಾವು ಏನೋ ನಮ್ಮ ಕ್ಲೀನ್ ಮಾಡ್ಕೊಂಬನ, ಬಟ್ಟೆ ಇದ್ದಾವೆ, ಬಟ್ಟೆ ಇದ್ರೆ ತೊಳ್ದಾಕಿ ಎಲ್ಲ ಏನಾದರೂ ಕೆಲಸಗಳು ಮಾಡ್ಕೊಂಬನ. ಬರ್ರಿ ನಾವು ನೋಡಿಗೆ ಮನೆ ಅದು ಕ್ಲೀನ್ ಮಾಡ್ಕೊಂಬನ. ನೋಡಿ ಅಮ್ಮ ಹೆಂಗತ್ತ, ನೀನು ಚೆನ್ನಾಗಿ ಅಡ್ಜಸ್ಟ್ ಆಗ್ತೀಯ ಎಲ್ಲರಿಗೂ. ಅವಳು ನಮ್ಮಲ್ಲಿ ದೊಡ್ಡ ಅಕ್ಕೆ ಇದ್ದಾಳಲ್ಲ, ಅಯ್ಯೋ ಅವರು ಎಲ್ಲ ಒಡವೆ ಮಾಡಿಸ್ಕೊಂಡವ್ರೆ ದೀಕ್ಷಾ. ಅಯ್ಯೋ ಅವರು ಭಾಳ ಚೆನ್ನಾಗೈತಾರೆ. ಎಲ್ಲ ಮಸ್ತ್ ಒಡವೆ ಮಾಡಿಸ್ಕೊಂಡವ್ರೆ. ನಮ್ಮದೇ ಏನೂ ಇಲ್ಲ. ಎಲ್ಲ ಸಖತ್ತ ಮಾಡಿಸ್ಬಿಟ್ಟವ್ರಿ. ಮಾಡಿಸ್ಕೊಂಬ್ಲಿ ಬಿಡಕ್ಕ, ನಮ್ಮವರೆಲ್ಲ ಚೆನ್ನಾಗಿದ್ದಾರೆ ಅಂತಂದ್ರೆ ನಮಗೆ ಖುಷಿ ಅಲ್ಲ. ಅದು ನೋಡ್ಬಟ್ಟೆ ಹುರ್ಕೋಬಾರ್ದು. ನಾವೇನೋ ಅವ್ರು ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರಲ್ಲ, ಚೆನ್ನಾಗಿರಲಿ ಅಂತ ತಿಳ್ಕೊಬೇಕು. ಬನ್ನಿ ಎಲ್ಲ ಕ್ಲೀನ್ ಮಾಡ್ಕೊಂಬನ್ನಿ. ಏನಂದ್ರೂ ಸ್ವಲ್ಪ ಅಲೆ ಹೊಟ್ಟೆ ಉರಿ ಇದ್ದೇ ಇರುತ್ತೆ. 5-6 ಜನ ಅಣ್ಣ ತಮ್ಮಗಳು ಅಂದರೆ ಇವಕ್ಕ ಅಯ್ಯೋ ಫಸ್ಟ್ನೇವರು, ಅವರು 2ನೇವರು ಎಲ್ಲ ಒಡವೆ ಮಾಡಿಸ್ಕೊಂಡವ್ರೆ, ಅವರು 3ನೇವ್ರು ಸರಗಳು ಎಲ್ಲ ಮಾಡಿಸ್ಕೊಂಡವ್ರೆ, ತುಂಬ ಚೆನ್ನಾಗಿ ದುಡ್ಡು ಮಾಡ್ಕೊಂಡವ್ರೆ, ಒಡವೆ ಮಾಡಿಸ್ಕೊಂಡವ್ರೆ ಅಂತ ಹೇಳ್ತಾರೆ. ಅಣ್ಣ ತಮ್ಮದ್ರೆ ಅಷ್ಟು. ಏನು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಯಾರಾದರೂ ಮುಂದುವರಿತಾರೆ ಅಂದರೆ ಹೊಟ್ಟೆ ಉರಿ ಬಂದುಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಇಂಥವೆಲ್ಲ ಅಣ್ಣ ತಮ್ಮರೆ ಇದ್ದಾರೆ ಅಂದಮೇಲೆ ಇದ್ದೇ ಇರುತ್ತೆ ಮನಸ್ಸಲ್ಲಿ ಇಂಥವೆಲ್ಲನ. ನೋಡ್ತಾ ಇರ್ರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.